ಓ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ. ಇವತ್ತು ನಾವು ಎಲ್ಲಿದ್ದೇವೆ? ಒಂದು ಬರಹ, ವರಕವಿ ಬೇಂದ್ರೆ ಅಭೀಪ್ಸೆ. ವರಕವಿ ಬೇಂದ್ರೆ ಅಭೀಪ್ಸೆ ಇದು ಬರೆದವರು ನಿಂಗಣ್ಣ ಸಣ್ಣಕ್ಕಿ. ಇವರೊಬ್ಬರು ಜಾನಪದ ಕವಿಗಳು ಅಂತ ನಾನು ಕೇಳಿದ್ದೆ. ಅವರ ಬಗ್ಗೆ ಪರಿಚಯ ಈ ಪುಸ್ತಕದಲ್ಲಿ ಇರಲಿ, ಕವಿಗಳು ಅಂತ ಕೇಳಿದ್ದೇನೆ ಇವ್ರನ್ನ. ಏನು ಬರೀತಾರೆ ಅಂತಂದರೆ ಅವರು ಇದೊಂದು ಸಂವಾದ ರೂಪದ ಬರಹ. ಬೇಂದ್ರೆಯವ್ರ ಮನೆಗೆ ಹೋಗ್ತಾರೆ, ಅವ್ರ ಜೋಡಿ ಮಾತನಾಡ್ತಾರೆ. ಇಲ್ಲೇ ವರಕವಿ ಬೇಂದ್ರೆ ಅಭೀಪ್ಸೆ ಅಂಥೇಳಿ ಒಂದು ಮಾತಿದೆಯಲ್ಲ, ಏನಿದೆ ಅಭೀಪ್ಸೆ? ಅಭೀಪ್ಸೆ ಅಂದರೆ ಏನು? ಕನ್ನಡದಲ್ಲಿ ಈ ಶಬ್ದ ಅಲ್ಲ, ಕನ್ನಡದ ಶಬ್ದ ಅಲ್ಲ. ನಾ ಡಿಕ್ಷನರಿ ನೋಡದೆ ಸಿಕ್ಕಿಲ್ಲ. ಅಭೀಪ್ಸಿತ ಅಂಥೇಳಿ ನಮ್ಮ ಯಾರು ವಾಸುದೇವ ಗೋವಿಂದ ಆಪ್ಟೆ ಅವರ ಡಿಕ್ಷನರಿಯಲ್ಲಿ ಮಾತ್ರ ಇದು ಲಭ್ಯವಿದೆ. ಅಭೀಪ್ಸಿತ, ವಿಶ್ಡ್, ಡಿಸೈರ್ಡ್ ಅಂಥೇಳಿ. ಆಮೇಲೆ ಕೆಲವು ಇಂಟರ್ನೆಟ್ನಾಗ ನೋಡಿದ್ರೆ ಬಲವಾದ ಆಸೆ, ಬಲವಾದ ಆಕಾಂಕ್ಷೆಗೆ ಅಭೀಪ್ಸಿತ ಅಂಥೇಳಿ. ಇಲ್ಲಿ ಅಭೀಪ್ಸೆ ಅನ್ನೋದನ್ನು ಸಹಜವಾಗಿ ಉಪಯೋಗ ಮಾಡಿಬಿಟ್ಟಿದ್ದಾರೆ ಇವರು ನಿಂಗಣ್ಣ ಕುಂಟಿಯವರು. ಬರಹ ಭಾಳ ಚಂದದ, ನಾ ಅಲ್ಲಲ್ಲೇ ಓದ್ಕೋತ ಹೋಗ್ತೀನಿ. ಮುಗುಳಿಯವರ ಷಷ್ಟಬ್ದಿ ಸಮಾರಂಭದ ಮೊದಲ ದಿನ ಗೆಳೆಯಬ್ಬರ ಜೊತೆಗೆ ಸಾಧನಕೇರಿ ವರಕವಿ ಬೇಂದ್ರೆಯವರ ದರ್ಶನವನ್ನು ಪಡೆಯಲು ಶ್ರೀಮಾತಾಕ್ಕೆ ಹೋದೆವೋ. ಬೇಂದ್ರೆಯವರು ಬಾಗಿಲಲ್ಲಿಯೇ ಕಾಣಿಸಿದರೋ, ನಮಸ್ಕಾರಗಳನ್ನು ಅರ್ಪಿಸಿದೆವೋ, ಅವರಿಂದಲೂ ನಮಸ್ಕಾರಗಳು ಬಂದವೋ, ನಮ್ಮ ಪರಿಚಯ ಅವರಿಗೆತ್ತೋ. ಏನ್ರಿ ಮುಂಜಾನೆ ಬಂದಿರಲ್ಲ, ಭಾಳ ಸಂತೋಷ, ಬರ್ರಿ ಅಂಥೇಳಿ ಅವರು ಹಿಂಗೆ ಕರೆದಾಗ ಅವರ ಬಲಗೈ ತುಂಬ ಉಂಗುರಗಳು ನಮಗೆ ಚಕ ಹೊಡೆದು ಕಾಣಿಸಿದ್ವು ಅಂತ ಬರಿತಾ ಇದ್ದಾರೆ. ಏನು ಬಂದ್ರಿ? ಬೇಂದ್ರೆ ನೋಡಬೇಕಂತ ಬಂದಿರ? ಮತ್ತೊಮ್ಮೆ ಮೇಲಿಂದ ಮೇಲೆ ಬನ್ನಿರಿ, ಬರುತ್ತಾ ಇರಿ. ಬೇಂದ್ರೆ ಕಾಣಿಸಿಕೊಳ್ತಾನೆ. ಹೊರಗಿನ ಬೇಂದ್ರೆನ ಬಹಳ ಮಂದಿ ನೋಡ್ಯಾರ, ಒಳಗಿನ ಬೇಂದ್ರೆಯನ್ನು ಎಷ್ಟು ಮಂದಿ ನೋಡ್ಯಾರ ನನಗೆ ಗೊತ್ತಾಗವಲ್ದು ಎಂದು ಮಾತು ನಿಲ್ಲಿಸಿದಾಗ ನಾನು ಹೇಳಿದೆ, ಅಂದರೆ ನಿಂಗಣ್ಣವ್ರು ಹೇಳ್ತಾರೆ, ಒಳಗಿನ ಬೇಂದ್ರೆನ ಕವನಗಳಿಂದ ಜನ ನೋಡ್ತಾ ಇರ್ತಾರ, ಬೇಂದ್ರೆಯವರು ಅರ್ಥ ಮಾಡಿಕೊಳ್ಳುತ್ತಾ ಇರುತ್ತಾರೆ ಅನ್ನುವಾಗ ನಿಲ್ಲು, ಬೇಂದ್ರೆ ಬರೆದ ಕವಿತಾಗಳು ತಿಳಿವಲ್ವು ಅಂಥೇಳಿ ಅಡ್ಡದ ಮೇಲೆ ತಿಣಿಕಿ ಹೇಳ್ತಾರೆ. ಎಷ್ಟೋ ಮಂದಿ ಅದು ಕವಿಗಳಾದವರು ಹೇಳ್ತಾರೆ, ಪಂಡಿತರು ಹೇಳ್ತಾರೆ, ನಮಗೆ ತಿಳಿಯವಲ್ವು ಬೇಂದ್ರೆ ಏನು ಬರೀತಾನ ಅಂಥೇಳಿ. ಅಷ್ಟು ಹೊತ್ತಿಗೆ ನೀವು ಜನವಾಣಿಯ ಹೂವಾಗಿದ್ದೀರಿ, ಶ್ರೀಸಾಮಾನ್ಯರು ನಿಮ್ಮನ್ನು ಸರಿಯಾಗಿ ತಿಳ್ಕೋತಾರೇ ಅಂತ ಹೇಳಿಬಿಡ್ತಾರೆ ಬೇಂದ್ರೆ ಅವ್ರಿಗೆ. ಅವ್ರು ಇನ್ನೊಬ್ಬರು ಆವಾಗ ಬೇಂದ್ರೆ ಹೇಳ್ತಾರೆ, ಓಯ್ ನಿಲ್ಲು, ಈ ಶ್ರೀಸಾಮಾನ್ಯರು ಅಂದ್ರೆ ಯಾರು? ನೀವೇ ಹೇಳ್ರಿ, ಶ್ರೀಸಾಮಾನ್ಯರ ಅರ್ಥ ಏನು ಮಾಡೀರಿ ಅಂತ ಕೇಳ್ತಾರೆ. ಆವಾಗ ನಿಮ್ಮ ಕವಿತೆಗಳನ್ನು ತಿಳ್ಕೊಳ್ಳೋರು, ಹಾಡುವವರೆಲ್ಲರೂ ಶ್ರೀಸಾಮಾನ್ಯರು ಅಂತೇಳಿ ಉತ್ತರ ಕೊಟ್ಬಿಡ್ತಾರೆ. ಇದು ಹಂಗೆ ನಿಮಗೆ ತಿಳಿದಿಲ್ಲ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಕವಿತಾ ಹಾಡಿದ್ರೆ ಆತನ? ಇದ್ರ ಅರ್ಥ ಏನದ ಒಳಗಿಂದು ಗೊತ್ತದ ನಿಮ್ಗೆ? ಇಲ್ಲ. ಕುಣಿಯೋಣ್ಣು ಬಾರ ಇದನ್ನು ಹಾಡಿನ ಅರ್ಥ ಏನದ? ನಾನು ಮಾತುಗಳನ್ನು ಬಿಚ್ಚಬೇಕೆಂದಾಗ ಹೇಳಿದವರು ತಿಳ್ಕೊಳ್ಳಿಕ್ಕೆ ಮೊದಲು ಬೇಂದ್ರೆ ಬರೆದಿಲ್ಲ, ಆ ಕವಿತೆಗಳನ್ನು ನಿಮಗೆ ತಿಳಿಬೇಕು, ಅದರ ಒಳಗಿನ ಅರ್ಥವನ್ನು ನೀವು ತಿಳ್ಕೋಬೇಕು ಅಂಥೇಳಿ ನಾನು ಬೇಂದ್ರೆ ಹೇಳೋದು. ನನ್ನದನ್ನು ಬಹು ಕಠಿಣ ಅಂತಾರೆ, ಹಾಂಗೆ ಅಂತಾರೆ. ಯಾಕಂತಾರೋ ಏನೋ ನನಗೆ ಗೊತ್ತಿಲ್ಲ ಅಂಥೇಳಿ ಬೇಂದ್ರೆ ಸ್ವಲ್ಪ ವಿಷಾದವನ್ನು ವ್ಯಕ್ತಪಡಿಸ್ತಾರಂತ. ಆಮೇಲೆ ಅರವಿಂದರ ಫೋಟೋ ಮನೆಯೊಳಗೆ ಆ ಭಾವಚಿತ್ರ ಕಡೆ ತೋರಿಸಿ
ಯೋಗಾರಂಭದ ಮಾತುಗಳನ್ನು ಕೇಳಿದಾಗ ಜನ ಭ್ರಾಂತರಾದರು. ಪೂಜಾ ಮಾಡ್ತಾರೆ. ರಾಜಕಾರಣಿಗಳು ಕರಬುತನ ಹೋಯಿತು. ಅವರದು ತಿಳಿದ ಮೇಲೆ ತಲೆ ಮೇಲೆ ಇಟ್ಕೊಂಡು ಕುಣಿದ್ರು. ಯಾಕೆ ಕುಣಿದ್ರು ಗೊತ್ತೇಂತಮ್ಮ? ಶ್ರೀ ಅರವಿಂದ್ರ ಅಂದರೆ ಶ್ರೀ ಅರವಿಂದರು ವಿಭೂತಿ ಪುರುಷರಾಗಿ ಬಂದಿದ್ದರು. ಎಲ್ಲರಿಗೂ ಗೊತ್ತರು. ನಟಿಸಲಿ. ಗೊತ್ತಿಲ್ದಂಗೆ ನಟಿಸಿದ್ರೆ ಎಷ್ಟೋ ಮಂದಿ, ಆದರೂ ಮಾಡಲಿ, ಬ್ಯಾಡ್ ಅನ್ನಂಗಿಲ್ಲ. ಆದರೂ ವಿಭೂತಿಯ ಕಾರ್ಯ ಅವರನ್ನು ಮಾಡಕ್ಕೆ ಹಚ್ತೋ. ಅವರು ಮಾಡಿದ್ದಾರೆ. ನಾನು ಮಾಡೀನಿ ಅಂದ್ರೆ ನನ್ನ ಅಳವಲ್ಲ, ನೀ ಮಾಡ್ತೀನಿ ಅಂದ್ರೆ ನಿನ್ನ ಅಳವಲ್ಲ. ಆ ಅಳವು ಅವನದೋ ಆ ದೇವನದು ಎಂದು ಹೇಳಿ ಹೊರಗೆ ಕರ್ಕೊಂಡು ಬರ್ತಾರವ್ರು. ಅಂಗಳಕ್ಕೆ ಕರ್ಕೊಂಬಂದು ಅಲ್ಲಿ ಸೂರ್ಯ ಕಾಣಿಸ್ತಾ ಇರ್ತಾನಲ್ಲ, ಮುಂಜಾನೆ ಸಂಬಂಧ ಅವ ಇದ್ದ ನೋಡು. ಜನರಿಗೆ ಬೆಳಕ ಬೀರ್ಯಾನೋ, ಕವಿಗಾಗಿಯೂ ಬೆಳಕ ಬೀರ್ಯಾನೋ, ಭೂಮಿಗಾಗಿಯೂ ಬೀರ್ಯಾನೋ, ಯಾರಿಗಾಗಿ ತನ್ನ ಪ್ರಕಾಶ ಹರಡ್ಯಾನು ಹೇಳು ಅಂತ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ತನ್ನ ಶಕ್ತಿಯಿಂದ ತಾನು ಇದ್ದಾನ, ಅವನ ಸುತ್ತ ಎಲ್ಲ ತಿರುಗ್ತಾವೆ. ಆ ಸೂರ್ಯನ ಮುಂದೆ ಎಲ್ಲ ತಿರುಗ್ತಾವೆ. ಅವನು ತನ್ನ ಶಕ್ತಿಯಿಂದ ಇದ್ದಾಗ್ಯೂ ಅವ ಮುಳುಗ್ತಾನ, ಹುಟ್ಟುತ್ತಾನ ಅಂತೆಲ್ಲ ಹೇಳ್ತೇವಿಲ್ಲ ನಾವು. ಬಹಳ ಬಿಸಿಲಾದ ಕೂಡಲೇ ಅವನು ಬೈತೇವೆ, ಜನರು ಬೈತಾರ, ಬೈಲಿ ಅಂದ ಅವ್ರು ಅಂದ್ಕೊಳ್ಳಿ. ಯಾರೇನು ಮಾಡೋದದ ಅದನ್ನಂಕ ನಾವು ನಿಲ್ಲಿಸ್ಲಿಕ್ಕೆ ಬರಂಗಿಲ್ಲ. ಜನರ ಬಾಯಿ ಮುಚ್ಚಾಕ ಆಗುವುದಿಲ್ಲ, ಮುಚ್ಚಿದರೆ ಮುಚ್ಚುವುದಿಲ್ಲ. ನಾವು ತೆರೆಸ್ತೇವೆ ಅಂದರೂ ತೆರೆಯುವುದಿಲ್ಲ ಅಂತಂದು ಇದು ಅಭಿಪ್ಸೆ. ನೋಡ್ರಿ, ಇನ್ನೂ ಒಂದು ಮಾತು ಹೇಳ್ತೇನೆ ಅಂತ ಹೇಳ್ತಾರೆ ಅವರು. ಅಭಿಪ್ಸೆ ಅಂದ್ರೆ ಏನು ನೋಡ್ರಿ? ವಿಷಯ, ಅನುಭವ, ಸಿದ್ಧಿ ಇವುಗಳನ್ನು ಕೂಡಿಕೊಂಡು ಭಗವಂತನ ಸಲುವಾಗಿ ಮನ ಮಾಡುವುದೇ ಅಭಿಪ್ಸೆ. ನಮ್ಮ ಮನಸ್ಸನ್ನು ಮಾಡಬೇಕು ಭಗವಂತನ ಸಲುವಾಗಿ. ಪ್ರಪಂಚದಲ್ಲಿದ್ದುಕೊಂಡು ಪ್ರಪಂಚದ ವಿಷಯ, ಅನುಭವ, ಸಿದ್ಧಿ ಇವುಗಳನ್ನು ತಿಳ್ಕೊಂಡ್ರೆ ಪ್ರಪಂಚದ ಅಭಿಪ್ಸೆ. ಅಧ್ಯಾತ್ಮದೊಳಗಿದ್ದಲ್ಲಿ ಆಧ್ಯಾತ್ಮಿಕ ವಿಷಯ, ಆಧ್ಯಾತ್ಮಿಕ ಅನುಭವ, ಆಧ್ಯಾತ್ಮಿಕ ಸಿದ್ಧಿಗಳನ್ನು ದೊರಕಿಸಿ ಭಗವಂತನ ಸಲುವಾಗಿ ಮನ ಮಾಡುವುದೇ ಅವನ ಅಭಿಪ್ಸೆ. ಅದರಂತೆ ವಿಜ್ಞಾನದ ಅಭ್ಯಾಸ ಮಾಡುವವರು, ವಿಜ್ಞಾನದ ವಿಷಯ, ವಿಜ್ಞಾನದ ಅನುಭವ, ವಿಜ್ಞಾನದ ಸಿದ್ಧಿಯನ್ನು ಪಡೆಯುವವರು ವಿಜ್ಞಾನದ ಅಭಿಪ್ಸೆಯನ್ನು ದೊರಕಿಸಿಕೊಂಡಂತೆ. ನೀವೀಗ ಬೇಂದ್ರೇನ್ ತಿಳ್ಕೋಬೇಕಂದ್ರೆ ಬೇಂದ್ರೇನ ವಿಷಯ, ಬೇಂದ್ರೇನ ಅನುಭವ, ಬೇಂದ್ರೇನ ಸಿದ್ಧಿ ಇದನ್ನೆಲ್ಲ ತಿಳ್ಕೊಂಡ್ರೆ ಅದು ಬೇಂದ್ರೇನ ಅಭಿಪ್ಸೆ ಅಂತ ಹೇಳ್ತಾರೆ. ಅಂದ್ರೆ ನಾ ದೊಡ್ಡವ ಅಂತಲ್ಲ, ನಾನು ನಿಮಗೆ ತಿಳಿಸಿದೆ ಅಷ್ಟೇ. ಅಭಿಪ್ಸೆ ನಿಮಗೆ ಅರ್ಥ ಆಯಿತೋ ಇಲ್ಲವೋ? ಬರೀ ನನಗಷ್ಟ ಅರ್ಥ ಆಗಬಾರ್ದು. ಇಲ್ಲಿ ನೋಡ್ರಿ, ಈ ಗಿಡ ಏನಿದೆಯಲ್ಲ, ನಾ ಇಲ್ಲಿಗೆ ಬಂದಾಗ ಶ್ರೀಮಾತಾಕ್ಕೆ ಬಂದಾಗ ಒಂದು ಸಣ್ಣ ಸಸಿ ಇತ್ತು. ಇದು ಎಷ್ಟು ದೊಡ್ಡ ಬೆಳೆದ ನೋಡ್ರಿ, ಏನು ಹೇಳ್ತಿ? ಭೂಮಿಯಿಂದ ನೀರ್ತು, ಭೂಮಿ ತಾಯಿ ಉಣಿಸಾಳ, ಹವೆ ಎಲ್ಲ ತೊಗೊಂಡು ಹೆಂಗೆ ಬೆಳೀತು ನೋಡ್ರಿ. ಮನುಷ್ಯನಕ್ಕಿಂತ ಉದ್ದ ಯಾಕಾಯಿತು, ವಿಷಯ ಹೆಂಗಾಯಿತು, ಅದರ ಅನುಭವ ಹೆಂಗದ, ಬಳಿಕ ನೀವು ತಿಳಿದುಕೊಳ್ಳಬೇಕು. ಸಿದ್ಧಿ ಅಂದು ಹೂವಾಗ್ತವೆ, ಕಾಯಾಗ್ತವೆ, ಕಾಯಿನೂ ಬಿಡ್ತಾವೆ. ಇದು ಸಿದ್ಧಿ. ಭಗವಂತನ ಕಡೆ ಮುಖ ಮಾಡಿರುವುದೇ ಸಿದ್ಧಿ. ಇದನ್ನು ನಾನು ಹೇಳಬೇಕಾಗಿಲ್ಲ. ಈ ಗಿಡ ಹೇಳ್ತದ, ಈ ಕಂಠ ಹೇಳ್ತದ. ಇದು ಬೇಂದ್ರೆ ಅಭಿಪ್ಸೆ ಅನ್ನಬೇಡ್ರಿ, ಬೇಕಾದ್ರನ್ರಿ ಎಂದು ಹೇಳ್ಕೋತಾ ಬೇಂದ್ರೆಯವರ ಅಭಿಪ್ಸೆ ಎಂದು ಗೆಳೆಯರೆಲ್ಲ ಬಂದವರೆಲ್ಲ ಹೇಳಿದ್ರು. ಬೇಂದ್ರೆಯವರ ಅಭಿಪ್ಸೆ ಅಂತ ಹೇಳಿದ್ರಂತ. ಇದು ಬರೇ ಬೇಂದ್ರೆಯವರ ಅಭಿಪ್ಸೆ ಅಲ್ಲ ಅಂಥೇಳಿ ನಿಂಗಣ್ಣ ಕುಂಟಿಗವ್ರು ಏನು ಹೇಳ್ತಾರಂದ್ರೆ, ವರಕವಿ ಬೇಂದ್ರೆಯವರ ಅಭಿಪ್ಸೆ. ಯಾವ ರೀತಿ ಒಂದು ಜೀವನದಲ್ಲಿ ಎಲ್ಲವೂ ತಾನಾಗಿ ಒಂದು ಭಗವಂತನ ಒಂದು ಆಶಯದಿಂದ, ಒಂದು ಸ್ಮರಣೆಯಿಂದ ಮ್ಯಾಲೆ ಬೆಳೀತದೆ, ಎತ್ತರಕ್ಕೆ ಹೋಗ್ತದೆ, ಅದು ಅಭಿಪ್ಸೆ ಅಂತ ಹೇಳಿದೆ ಈ ಮಾತು. ಇವತ್ತು ಈ ನಿಂಗಣ್ಣ ಸಣ್ಣಕ್ಕಿ
ನಿಂಗಣ್ಣ ಸಣ್ಣಕ್ಕಿ. ನಮಸ್ಕಾರ.